ನೀನು ಅಲೌಕಿಕವಾದ ವಿಚಾರ ಮಾಡಿದೆ ಅಂತಂದ್ರೆ ಮುಂದಿನ ಸಮಸ್ತ ಸಾಧನೆಗಳಿಗೆ ತಳಪಾಯ ಅಂತ. ಇದು ಒಂದಿಲ್ಲದೆ ಇದ್ರೆ ನೀ ಅನ್ಯಾನ್ಯ ಎಷ್ಟು ಸಾಧನೆ ಮಾಡಿದರೂ ಕೂಡ ಅವೆಲ್ಲವೂ ತಳಪಾಯ ಇಲ್ಲದ ಹಾಗೆ ಇರುವ ಒಂದು ನಿಲುವು. ಇಲ್ಲಿ ಪ್ರಶ್ನೆ ಮಾಡಿದರೆ ಅವರು ವಿಚಾರ ಶಕ್ತಿ ಉಂಟಾಗುವ ಬಗೆ. ಈ ವಿಚಾರದಲ್ಲಿ ಒಂದು ಶಕ್ತಿ ಇರಬೇಕು, ಆವಾಗ ಆ ವಿಚಾರಕ್ಕೊಂದು ಮಹತ್ವಿದೆ. ನೀವು ಸುಮ್ಮನೆ ಏನೇನೋ ವಿಚಾರ ಮಾಡ್ಕೊತ ಕುಂತಿ ಅಂದ್ರೆ ಅದು ಶಕ್ತಿ ಇಲ್ಲದ ವಿಚಾರ. ಶಕ್ತಿ ಇಲ್ಲದ ವಿಚಾರವನ್ನು ಮಾಡುವುದೇನಿದೆ ನಿಮಗೆ ಹೇಳ್ತೀನಿ. ನೀನು ಸಂಸಾರದ ಬಗ್ಗೆ ಲೌಕಿಕ ಬಗ್ಗೆ ಎಷ್ಟು ತಲೆ ಕೆಡಿಸ್ಕೊಂಡು ವಿಚಾರ ಮಾಡಿದರೂ ಕೂಡ ಅದು ಶಕ್ತಿ ಇಲ್ಲದು. ಅರ್ಥ ಏನಿಲ್ಲದು? ಅದು ಶಕ್ತಿ ಇಲ್ಲದು. ಈ ವಿಚಾರಕ್ಕೆ ಒಂದು ಶಕ್ತಿ ಬರಬೇಕು. ಆಗ ಆ ವಿಚಾರದಲ್ಲಿ ಒಂದು ಶಕ್ತಿ ಉಂಟಾಗಬೇಕಾದ್ರೆ ಅದರ ಕ್ರಮ ಏನಿದೆ, ಅದರ ನೇಮ್ ಇದೆ, ಏನಿದೆ ಇದು ನಾವು ತಿಳ್ಕೊಳ್ಳೋದು ಬಹಳ ಔಚಿತ್ಯಪೂರ್ಣ. ಇರಲಿ, ಮೊದಲ ವಿಚಾರ ಎದಕ್ಕೆ ಅನ್ನಬೇಕು ಅಂತ ಈ ಮಾತನ್ನು ಬಹಳ ಸತ್ಯವಾದ ಸಂಗತಿ. ಆಮೇಲೆ ಶಕ್ತಿ ಮುಂತಾದ ಕತೆ. ವಿಚಾರ ಎದಕ್ಕೆ ಅನ್ನಬೇಕು? ಏನು ವಿಚಾರ? ನಿಮಗೆ ಹೇಳ್ತೀನಿ, ಲೌಕಿಕದಲ್ಲಿ ಒಂದು ವಾಸ್ತು ನಿರ್ಮಾಣ ಆಗ್ಬೇಕಾದ್ರೆ, ಅಂದ್ರೆ ಒಂದು ಮನೆ ನಿರ್ಮಾಣ ಆಗ್ಬೇಕಾದ್ರೆ ಹಲವು ಸಲ 106 ಸಲ ವಿಚಾರ ಮಾಡ್ತೀವಿ. ಬಾಗಿಲು ಯಾವ ಕಡೆ ಇಡಬೇಕು, ನೆಲ ಎಂತ ಮಾಡಿ, ಇನ್ನೂ ಇಲ್ಲ ಏನೂ ಇಲ್ಲ, ಮೊದಲೇನೆ ವಿಚಾರ. ಎಂತ ಬಣ್ಣ ಹಚ್ಚಬೇಕು, ಎಂತ ಲೈಟ್ ಹಾಕಬೇಕು, ಎಂತ ಸೋಫಾ ಸೆಟ್ ತರಬೇಕು, ಒಂದಲ್ಲ ಹಲವು ವಿಚಾರದಿಂದ ನಮ್ಮ ತಲೆಯಾಗ ವಿಚಾರ ಸುತ್ತ. ಏನ್ ಕಟ್ಟಿಸ್ಬೇಕಾದ್ರೆ ಇನ್ನು ಕಟ್ಟಿಸಿಲ್ಲ, ಮನೆ ಕಟ್ಟಿಸ್ಬೇಕಾದ್ರೆ. ಮನುಷ್ಯನೇ ಲೌಕಿಕದ ಒಂದು ವಸ್ತುವನ್ನು ನಾವು ಏನಾರೇ ಮಾಡಬೇಕಷ್ಟ ತಲೆ ಕಡಿಸ್ಕೋತೀವಿ, ಎಷ್ಟು ವಿಚಾರ ಮಾಡ್ತೀವಿ. ಆದ್ರೆ ಆ ಸಮಸ್ತ ವಿಚಾರ ಶಕ್ತಿ ಇಲ್ಲದ್ದು ಅಂತ. ಗಂಡ ಹೆಂಡತಿ ಕರ್ಮಧರ್ಮ ಅನುಸಾರವಾಗಿ ಆ ಗೃಹಿಣಿ ಗರ್ಭಿಣಿ ಆದಳು. ಈಗ ಗಂಡ ಹೆಂಡತಿ ಮಲಗಬೇಕಂದ್ರೆ ವಿಚಾರ ಮಾಡ್ತಾರೆ. ನಮಗ ಗಂಡ ಮಗು ಆದ, ಗಂಡ ಮಗು ಆದ ಏನೇನು ಮುಂದೇನು ಅಂತ ಕೇಳ. ಅವನಿಗೆ ಬೇರೆ ಏನು ಓದ್ಸೋದು ಬೇಡ್ರಿ, MBBS ಮಾಡ್ಸಾನ, ಅವನಿಗೆ ಡಾಕ್ಟರ್ ಮಾಡ್ಸಾನ, ಅವನಿಗೆ ವಿದೇಶಕ್ಕೆ ಕಳ್ಸಾನ. ಎಲ್ಲ ಚಿಕ್ಕ ಮಾಡಬೇಕು. ಅವನು ಎಲ್ಲಿ ಮಲಗಬೇಕು ಅಂತ ಕೇಳಬೇಕು. ಎಲ್ಲಿಲ್ಲ, ಅವ ದೊಡ್ಡ ಮಗ ತಕ್ಕ ನಮ್ಮ ಇಬ್ಬರು ನಡುವು ಮಕ್ಕಳು ಅಂತ. ಏನ್ ನಡಬಾರ ವಿಚಾರ ನಮ್ಮ ಬದ್ಧತೆ. ಅವನ ಸ್ವಲ್ಪ ಜಾಸ್ತಿ ಆ ಕಡೆ ಸರಿ ಅಂತ, ನೀ ಕಡೆ ಸರಿ, ಆ ಕಡೆ ಸರಿತಾ ಇಬ್ರು ಮನ್ಸದ ಮೇಲೆ ಬಿದ್ದು ಇನ್ನು ಹುಟ್ಟೇ ಇಲ್ಲ. ಮನ್ಸ ಏನಾಯ್ತು, ಇನ್ನು ಹುಟ್ಟೇ ಇಲ್ಲ. ಈ ವಿಚಾರಕ್ಕೆ ಅರ್ಥ ಇಲ್ಲ. ಇಂಥದ್ದು ಲೌಕಿಕ ನೀನು ಎಂಥದರೇ ವಿಚಾರ ಮಾಡುವ ಆ ವಿಚಾರಕ್ಕೆ ಒಂದು ಶಕ್ತಿ ಇಲ್ಲ, ಶಬ್ದಕ್ಕೆ ಅರ್ಥ ಇಲ್ಲ. ಈ ವಿಚಾರ ಮಾಡಿ 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 ಬುದ್ಧಿ ತನ್ನ ಶಕ್ತಿ ಕೊಡ್ಕೋತದ, ಮನಸ್ಸು ತನ್ನ ಶಕ್ತಿ ಕೊಡ್ಕೋತದ. ಅಷ್ಟೇ ಅಲ್ಲ, ವಿಚಾರ ಮಾಡಿ ಮಾಡಿನ ಆಯುಷ್ಯವೇ ಕ್ಷೀಣ ಆಗ್ತದೆ. ಮನುಷ್ಯನೇ ನಿನಗೆ ವಿಚಾರ ಮಾಡುವುದೇ ಇದ್ರ ಪಾರಮಾರ್ಥದ ವಿಚಾರ ಮಾಡ. ಅದನ್ನೇ ನಾವು ಇವತ್ತು ನೋಡಾಕ. ಈ ಪಾರಮಾರ್ಥದ ವಿಚಾರಣೆ ಮಾಡದೆ ಇದ್ರೆ, ಶಾಸ್ತ್ರೀಯ ಶಬ್ದ ಇದೆ, ಇದಕ್ಕೆ ವಿವೇಕ ಅಂತ ಶಬ್ದ ಇದೆ. ವಿಚಾರಕ್ಕೆ ಮತ್ತೊಂದು ಹೆಸರೇನಿದೆ, ವಿವೇಕ ಅಂತ ಹೆಸರು. ಇನ್ನು ಲೌಕಿಕ ಶಬ್ದದಲ್ಲಿ ಇದಕ್ಕೆ ವಿಚಾರ ಶಬ್ದನ ಬಳಸ್ತಾ ಇದ್ದು, ಇದಕ್ಕೆ ನಿಜವಾದ ಹೆಸರೇನು ಅಂದ್ರೆ ಇದಕ್ಕೆ ವಿವೇಕ ಅಂತ ಕರೀತಾರೆ. ಪ್ರಥಮ ವಿವೇಕ. ಅವ್ರ ಪ್ರಥಮ ಅಂದ್ರೆ ಮೊಟ್ಟ ಮೊದಲು ನಿನಗೆ ಏನ್ ಬೇಕು? ವಿವೇಕ ಬೇಕು, ವಿಚಾರ ಬೇಕು. ಅಕಸ್ಮಾತ್ವಾಗಿ
ವಿವೇಕ ಇಲ್ಲ ಅಂದರೆ ಏನ ಈ ಪುಣ್ಯಾರಾಧನ ಕಾರ್ಯಕ್ರಮಕ್ಕೆ ಕಾರಣೀಭೂತರಾದ ಬ್ರಹ್ಮಲೀನ ಸದ್ಗುರು ಕವಿರ್ನಾಥ ಮಹಾಸ್ವಾಮೀಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ವಂದನಾಂಗಳನ್ನು ಸಮರ್ಪಿಸಿ ಇಲ್ಲಿ ಸುಂದರವಾಗಿ ಬಹು ಸುಂದರವಾಗಿ ಉಪದೇಶಾಂತವನ್ನು ನೀಡಿದ್ದಾರೆ. ಪರಮ ಪೂಜ್ಯ ಶಿವಾನಂದ ಮಹಾಸ್ವಾಮಿಯವರ ಚರಣಗಳಿಗೆ ಅನೇಕ ಪ್ರಣಾಮಗಳನ್ನು ಸಮರ್ಪಿಸಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಶಿವಸ್ವರೂಪರಾದ ಅನೇಕ ಶಿವಋಷಿಗಳ ಇಲ್ಲಿವರೆಗೆ ನಾವು ಪೂಜ್ಯರಿಂದ ವಿಚಾರ ಶಕ್ತಿ ಉಂಟಾಗುವಂತ ಮನುಷ್ಯನಿಗೆ ವಿಚಾರ ಶಕ್ತಿ ಅನ್ನುವಂತಾಗುವುದು ಹೇಗೆ ಅನ್ನುವಂತಾಗುವಂತ ಪ್ರಶ್ನೆ. ಯಾಕಂದ್ರೆ ನಾವು ಲೌಕಿಕವಾಗಿರ್ತಕ್ಕಂಥ ಕೆಲಸಗಳನ್ನೇ ಮಾಡಿ ಅಥವಾ ಅಧ್ಯಾತ್ಮ ವಿಚಾರವನ್ನೇ ನಾವು ಮಾಡಬೇಕಾಗಿತ್ತು ಅಂತಂದ್ರೆ ಮೊದಲು ನಾವು ವಿಚಾರ ಮಾಡ್ತೀವಿ. ವಿಚಾರದಿಂದ ಮಾಡಿರ್ತಕ್ಕಂಥ ಕಾರ್ಯ ಅದು ಯಾವುದು ಯಶಸ್ವಿಯಾಗುವುದಿಲ್ಲ, ಅದು ನಮಗೆ ಫಲ ಉಂಟಾಗುವುದಿಲ್ಲ. ಅದಕ್ಕೆ ನಾವು ಈ ಸದ್ ವಿಚಾರವನ್ನೇ ಮಾಡಬೇಕೇ ಹೊರತು ಅಸದ್ ವಿಚಾರಗಳಿಂದ ನಮಗೆ ನಿತ್ಯವಾಗಿರ್ತಕ್ಕಂಥ ಫಲ ಸಿಗುವುದಿಲ್ಲ. ಇಲ್ಲಿ ವಿಚಾರ ಅನ್ನುವಂಥ ವಿಚರು ಪೃಥಕ್ಭಾವೇ ಆತ್ಮ ಅನಾತ್ಮವನ್ನ ಪೃಥಕ್ಕರಿಸಿ ತಿಳ್ಕೊಳ್ಳೋದಕ್ಕನ ವಿಚಾರ ಅಥವಾ ವಿವೇಕ ಯಾಕಂದ್ರೆ ಸಂಸಾರ ದೀರ್ಘರೋಗಸ್ಯ ವಿಚಾರದ ಪರಮಂಶ. ಈ ಸಂಸಾರ ಅನ್ನುವಂತಹ ಒಂದು ದೀರ್ಘ ರೋಗ ಅನ್ನುವಂತಹ ನಮ್ಮೆಲ್ಲರಿಗೂ ಬಂದಿದೆ. ಸಂಸಾರ ಅಂತಂದ್ರೆ ಏನು? ಪುನರಪಿ ಜನನ ಪುನರಪಿ ಮರಣ ಪುನರಪಿ ಜನನಿ ಜಠರೇಶೇನ ಇಹ ಸಂಸಾರೇ. ಪುನಃ ಪುನಃ ತಾಯಿ ಗರ್ಭದೊಳಗ ನಾವೇನು ಜನ್ಮವನ್ನು ತಾಳ್ತಾ ಇದ್ದೇವಲ್ಲ, ಹುಡ್ತಾ ಇದ್ದೇವಲ್ಲ, ಮತ್ತೆ ಮರಣವನ್ನು ಹೊಂದ್ತಾ ಇದ್ದೇವಲ್ಲ, ಇದು ಇಹದಿಂದ ಪರಕ್ಕೆ, ಪರದಿಂದ ಇಹ ನಾವೇನು ತಿರುಗ್ತಾ ಇದ್ದೇವಲ್ಲ, ಇದಕ್ಕನ ಸಂಸಾರ ಸಂಸಾರ ಅಂತ ಕರ್ಕೊಂಡು. ಈ ಸಂಸಾರ ನಮ್ಗೆ ಯಾಕೆ ಪ್ರಾಪ್ತ ಆಗ್ಯದ ಅಂತಂದ್ರೆ ಅದಕ್ಕೆ ಮೂಲ ಕಾರಣ ವಿಚಾರ. ನಾವು ವಿಚಾರ ಮಾಡದೇ ಇರುವುದರಿಂದ ನಮಗ ಈ ಸಂಸಾರ ಅನ್ನುವಂಥದ್ದು ನಮಗ ಪ್ರಾಪ್ತಿಯಾಗಿದೆ. ಭವಬಂಧ ಭವಪಾಶ ಘನಕಾದ ಕಾರಣವೇನಯ್ಯ, ಇಂದಿನ ಜನ್ಮದಲ್ಲಿ ನಿಂದವ ಮರೆದನಾಗಿ, ಇಂದಿನ ಸಿರಿಯಲ್ಲಿ ಜಂಗಮ ಜನಿತನಾಗಿ, ಕೂಡಲ ಸಂಗಮ ದೇವನ ಹರಿದೊಡೆ ಮರಳಿ ಬದ್ದಗೀವೆನೇ ಸಂಸಾರ. ಬಸವಣ್ಣವರು ವಚನದಲ್ಲಿ ಹೇಳ್ಕೊಂಡು ಬಂದರು, ಈ ಭವಬಂಧ ಮತ್ತು ಈ ಭವಪಾಶ, ಭವ ಅಂದರೆ ಸಂಸಾರ, ಈ ಭವಪಾಶ ಈ ಭವಬಂಧ ನಮಗೆ ಯಾಕೆ ಬಂತಿದು? ನಾವು ಇದ್ರ ಬಗ್ಗೆ ವಿಚಾರ ಮಾಡಿದೇನು ಅಂತಂದ್ರೆ ಇಲ್ಲ. ಇನ್ನು ಹಿಂದಿನ ಜನ್ಮದೊಳಗೆ ನಾವು ಎಂತ ಮನುಷ್ಯರಾಗಿ ಹುಟ್ಟಿದ್ದೀವಿ, ಆ ಸಮಯದೊಳಗ ನಾವು ವಿಚಾರ ಮಾಡಲಿಲ್ಲ. ಅದಕ್ಕೆ ವಿಚಾರೇಣ ಕುತೋಬಂಧಃ ವಿಚಾರೇಣೇನ ನಿವರ್ತತೆ ಅಂತ ಹೇಳಿದರು. ವಿಚಾರ ಮೂಲಕವಾಗಿಯೇ ನಮಗ ಈ ಸಂಸಾರ ಬಂಧನ ಅನ್ನುವಂಥದ್ದು ಬಂದದ್ದು. ಇದಕ್ಕೆ ಉಪಾಯ ಏನು ಅಂತಂದ್ರೆ ಇದನ್ನ ವಿಚಾರ ಮಾಡಿಯೇ ಕಳ್ಕೊಳ್ಬೇಕೇ ಹೊರತು ವಿಚಾರ ಇಲ್ಲದೆ ಬಂಧದ ನಿವೃತ್ತಿ ಅನ್ನುವಂಥದ್ದು ನಮಗ ಆಗುವುದಿಲ್ಲ. ಪೂರ್ವ ಜನ್ಮದೊಳಗೆ ನಾವು ಗುರುಗಳ ಹತ್ರ ಹೋಗಲಿಲ್ಲ, ಶಾಸ್ತ್ರ ಶ್ರವಣ ಮಾಡಲಿಲ್ಲ, ಆತ್ಮಾನಾತ್ಮ ವಿಚಾರವನ್ನು ಮಾಡಲಿಲ್ಲ. ಅದಕ್ಕೆ ನಾವು ಮತ್ತೆ ಈ ಗೋದುಃಖ ಅನ್ನುವಂಥದ್ದು, ಗೋಬಂಧನ ಅನ್ನುವಂಥದ್ದು ಮರಳಿ ನಾವು ಜನ್ಮವನ್ನು ನಾವು ಪಡೀತಕ್ಕಂಥದ್ದಾಗಿ. ಹಿಂದಿನ ಸಿರಿಯಲ್ಲಿ ಜಂಗಮವ ತೆರೆದನಾಗಿ ಹೇಳ್ತಾ ಇದ್ದ.
ಹಿಂದೆ ನಾವೇನು ಹುಟ್ಟಿದಾಗ ನಮಗೇನು ಶ್ರೀಮಂತಿಕೆ ಬಂದಿತ್ತು